ದೇಶವನ್ನು ಮುನ್ನಡೆಸುವ ಸಾರಥಿ 18ನೇ ಲೋಕಸಭೆ. ಈಗ ಇದರ ಅಸ್ತಿತ್ವಕ್ಕಾಗಿ ಚುನಾವಣೆ ಆರಂಭವಾಗಿದೆ. ಕರ್ನಾಟಕದಲ್ಲಿ ನಡೆಯುವ 2 ಹಂತದ ಮತದಾನಕ್ಕೆ ಎಲ್ಲ ಸಿದ್ಧತೆ ಭರದಿಂದ ಸಾಗಿದೆ. ಮೊದಲ ಹಂತದ 14 ಕ್ಷೇತ್ರಗಳಿಗೆ ನಾಡಿದ್ದು ಅಂದರೆ 26ನೇ ಏಪ್ರಿಲ್ ಶುಕ್ರವಾರ ಮತದಾನವಿದೆ. ಮತ್ತೊಂದೆಡೆ 2ನೇ ಹಂತದ 14 ಕ್ಷೇತ್ರಗಳಲ್ಲಿ ಈಗ ಚುನಾವಣೆ ಬಿಸಿ ಏರುಗತಿ ಪಡೆದುಕೊಳ್ಳುತ್ತಿದೆ. ಈ ಬಾರಿ ಕೊಪ್ಪಳ ರಾಜ್ಯದ ಗಮನ ಸೆಳೆದ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ. ನಾಮಪತ್ರ ಹಿಂದಕ್ಕೆ ಪಡೆಯಲು ಸೋಮವಾರ 22ನೇ ಏಪ್ರಿಲ್ ಕಡೆ ದಿನವಾಗಿತ್ತು. ಕಡೆ ಕ್ಷಣದಲ್ಲಿ ಕೊಪ್ಪಳ ಚುನಾವಣಾ ಅಖಾಡದಲ್ಲಿ ನಾಮಪತ್ರ ಸಲ್ಲಿಸಿದ 23 ಅಭ್ಯರ್ಥಿಗಳ ಪೈಕಿ 4 ಜನ ನಾಮಪತ್ರ ಹಿಂದಕ್ಕೆ ಪಡೆದಿದ್ದಾರೆ. ಅಲ್ಲಿಗೆ 19 ಜನ ತಮ್ಮ ರಾಜಕೀಯ ಭವಿಷ್ಯ ಕಂಡುಕೊಳ್ಳಲು ಸ್ಪರ್ಧಾ ಕಣದಲ್ಲಿ ಉಳಿದಿದ್ದಾರೆ. ಇವರಲ್ಲಿ 3 ಜನ ಮುಸಲ್ಮಾನ್ ಅಭ್ಯರ್ಥಿಗಳು ಕೂಡ ಕಣದಲ್ಲಿ ಇದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಸ್ಪರ್ಧೆ ಎದುರಾಗುತ್ತಿರುವುದು ಕಾಂಗ್ರೆಸ್, ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿ ಹಡಗನ್ನು ತಮ್ಮ ಗುರುತಾಗಿ ಪಡೆದುಕೊಂಡಿರುವ ಕರೀಂ ಪಾಷಾ ಮುರ್ತುಜಾ ಗಚ್ಚಿನ್ಮನಿ ಅವರ ನಡುವೆ. ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿರುವ ಪಕ್ಷೇತರ ಅಭ್ಯರ್ಥಿಯಾಗಿರುವ ಹಡಗಿನ ಗುರುತನ್ನು ತಮ್ಮದಾಗಿ ಪಡೆದುಕೊಂಡಿರುವ ಕರೀಂ ಪಾಷಾ ಇದ್ದಾರೆ. ಇಲ್ಲಿಂದಾಚೆ ಕ್ಷೇತ್ರವು ಹೊಸ ತಿರುವು ಪಡೆಯುತ್ತಾ ಸಾಗುತ್ತಿದೆ. ಮೊದಲು ಮತದಾರನ ಈ ಮೋಡಗಳು ಮತಗಳಾಗಿ ಮುಂದಿನ 5 ವರ್ಷ ರಾಜಕೀಯ ಅಧಿಕಾರದ ಪೈರು ತೆಗೆಯಲು ಲಾಭ ತರುವ ಹನಿಗಳಾಗಿ ಯಾರ ಜೋಳಿಗೆಗೆ ಬೀಳುತ್ತವೋ ಎಂಬುವ ಅನುಮಾನವೂ ಇತ್ತು. ಆ ಡೌಟ್ ನಿಧಾನವಾಗಿ ಸ್ಟೇಲ್ ಆಗ್ತಾ ಇದೆ. ಮೀನ್ಸ್ ಈಗ ಕೊಪ್ಪಳ ಮಾತಾಡ್ತಾ ಇದೆ. ಹಿಂದೆ 2 ಸಲ ಸೋತು ಸುಣ್ಣವಾಗಿರುವ ಈ ಬಾರಿ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಒಡ್ಡಿರುವಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡುವುದು ಸರಿಯೋ ಎನ್ನುವ ಚಿಂತನೆ ನಡೆಯುತ್ತಿದೆ. ಅಲ್ಲಿಗೆ ಪ್ರಬುದ್ಧ ಮತದಾರನ ವೋಟಿಂಗ್ ಮೂಡ್ ಯಾರ ಕಡೆಗೆ ಅಂತ ಕ್ಲಿಯರ್ ಆಗಿ ಗೋಚರವಾಗ್ತಾ ಇದೆ ಅಲ್ವೇ? ಎಸ್, ಮತದಾರನ ಗಣಿತ ಹೇಳುವಂತೆ ಬಿಜೆಪಿ ಕ್ಯಾಂಡಿಡೇಟ್ಗೆ ಇನ್ನು ಪ್ರಬುದ್ಧ ರಾಜಕಾರಣ ಮಾಡ್ಲಿಕ್ಕೆ ಬರೋದಿಲ್ಲ. ಈ ಅಮೆಚ್ಯೂರ್ ವ್ಯಕ್ತಿಯಿಂದ ಕ್ಷೇತ್ರದ ಅಭಿವೃದ್ಧಿ ನಿರೀಕ್ಷಿತ ಮಟ್ಟದಲ್ಲಿ ಮುನ್ನಡೆಯಲು ಕೂಡ ಅಸಾಧ್ಯವೆಂಬುವ ಮಾತು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದರ ಹಿಂದೆ ಹಲವು ಎಡರು ತೊಡರುಗಳಿದ್ದರೂ ಪ್ರಮುಖವಾಗಿ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಸಮರ್ಪಕವಾಗಿ ಬಿಜೆಪಿ ಅಭ್ಯರ್ಥಿ ಬಳಸಿಕೊಳ್ಳುತ್ತಿಲ್ಲ. ಆಕರ್ಷಿಸುವ ರೀತಿಯಲ್ಲಿ ಮತದಾರರನ್ನು ಸ್ಪಂದನೀಯವಾಗಿ ನಡೆಸಿಕೊಳ್ಳುತ್ತಿಲ್ಲ. ಮಾಧ್ಯಮವನ್ನಂತೂ ಸದ್ಬಳಕೆ ಮಾಡಿಕೊಳ್ಳುತ್ತಲೇ ಇಲ್ಲ. ಈ ಎಲ್ಲದರ ಜೊತೆಗೆ ಕಾರ್ಯಕರ್ತರು ಹಾಗೂ ಜನರಿಗೆ ಅಪರಿಚಿತವಾಗಿಯೇ ಉಳಿದುಕೊಳ್ಳುತ್ತಿರುವ ಅಭ್ಯರ್ಥಿಯ ನಡೆ ಸಕಾರಾತ್ಮಕವಾಗಿ ಹೊರಹೊಮ್ಮುತ್ತಿಲ್ಲ. ಇವರ ವರ್ಚಸ್ಸು ಹೇಳಿಕೊಳ್ಳುವಷ್ಟು ಸ್ನೇಹಪರವಾಗಿಯೂ ಇಲ್ಲ ಎಂಬುವ ವಿಚಾರ ಕೊಪ್ಪಳ ಕ್ಷೇತ್ರದಲ್ಲೆಲ್ಲ ಗಾಳಿ ಮಾತಾಗಿ ತೇಲಿ ಬರುತ್ತಿದೆ. ಎಲ್ಲವನ್ನು ಗಮನಿಸಿದಾಗ ಈ ಬಾರಿ ಕೊಪ್ಪಳ ಗೆಲ್ಲುವುದು ಬಿಜೆಪಿಗೆ ಅಷ್ಟು ಸುಲಭವಲ್ಲ. ಮೋದಿ ಚರಿಸ್ಮಾ ಇಟ್ಟುಕೊಂಡು ಮತ ಎಣಿಸುವುದಾದರೆ ಜನರ ಬಾಯಲ್ಲಿ ಬರುತ್ತಿರುವುದು 50-50 ಬಿಜೆಪಿಯ ಅವಕಾಶ. ಮತ್ತೆ ಇನ್ನೊಂದೆಡೆ 2 ಬಾರಿ ಸೋತಿರುವ, ಮತ್ತೊಮ್ಮೆ ಸತ್ವ ಪರೀಕ್ಷೆಗೆ ತಮ್ಮನ್ನು ತಾವು ಒಡ್ಡಿಕೊಂಡಿರುವ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿನ ಲೆಕ್ಕಾಚಾರ ದಿನಗಳು ಉರುಳಿದಂತೆ ಮತದಾರ ಮತಗಟ್ಟೆಗೆ ಹೋಗುವ ಸಮಯ ಹತ್ತಿರವಾಗುತ್ತಿದ್ದಂತೆ ಈ ರಾಜಶೇಖರ್ ಅವರ ಗೆಲುವಿನ ಪಲ್ಸ್ ಪ್ಲಸ್ ಆಗ್ತಾ ಇದೆ. ಮತ್ತೊಂದೆಡೆ ಪಕ್ಷೇತರರಾಗಿ 19 ಜನ ಕಣದಲ್ಲಿ ಉಳಿದಿದ್ದರೂ ಸಹ ಹಡಗಿನ ಗುರುತಿನ ಅಭ್ಯರ್ಥಿ ಕರೀಂ ಪಾಷಾ ಅಲ್ಪಸಂಖ್ಯಾತರ ಅಭ್ಯರ್ಥಿ ಇವರು ಕೊಪ್ಪಳ ಕ್ಷೇತ್ರದಲ್ಲಿ ಕಣಕ್ಕಿಳಿದಿರುವುದರಿಂದ ಕಾಂಗ್ರೆಸ್ಸಿಗೂ ಸಹ ಒಳಗುದಿ ಎದುರಾಗಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 2,80,000 ಅಲ್ಪಸಂಖ್ಯಾತರ ಮತಗಳಿವೆ. ಇದರಲ್ಲಿ ಕೇವಲ 1% ಮತಗಳು ಸ್ವಜಾತಿ ಅಭ್ಯರ್ಥಿಗೆ ಪರಿವರ್ತನೆಯಾದರೆ ಗೆಲ್ಲುವ ಕುದುರೆಗೆ ಭಾರಿ ಪೈಪೋಟಿ ಎದುರಾಗಲಿದೆ. ಎಲ್ಲ ಬೆಳವಣಿಗೆಗಳು ಕೊಪ್ಪಳದಲ್ಲಿ ಮುಂದೇನಾಗುತ್ತೆ ಎನ್ನುವ ವಿಚಾರ ಕುತೂಹಲವನ್ನು ಉಂಟು ಮಾಡಿದೆ. ಒಟ್ಟು 19 ಅಭ್ಯರ್ಥಿಗಳು ಕಣದಲ್ಲಿರುವ ಕೊಪ್ಪಳ ಮತಕ್ಷೇತ್ರದಲ್ಲಿ ಎಲ್ಲವೂ ಬ್ಯಾಲೆಟ್ ಬಾಕ್ಸ್ಗಳು ಬಾಯಿ ತೆರೆದು ಮತಗಳ ಎಣಿಕೆಯಾದಾಗಲೇ ಸ್ಪಷ್ಟವಾಗಿ ಗೋಚರವಾಗಲಿದೆ. ಮತ್ತೆ ಹೊಸ ಬೆಳವಣಿಗೆಗಳನ್ನು ಸಂಗ್ರಹಿಸಿ ಸುದ್ದಿಯ ಸಾರ ಹೊತ್ತು ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯ ತನಕ ಸುರಕ್ಷಿತವಾಗಿರಿ. ತಪ್ಪದೆ ಮತದಾನಕ್ಕೆ ಮತಗಟ್ಟೆಗೆ ತೆರಳಿ ಮತದ ಹಕ್ಕನ್ನು ಚಲಾಯಿಸಿ ರಾಷ್ಟ್ರವನ್ನು ಕಟ್ಟಲು ನಿಮ್ಮ ಸಹಯೋಗ ನೀಡಿ. ಪ್ರಣಾಮಗಳು. ವಿಶ್ವ ಪ್ಲಸ್
ಜನಹಿತಕ್ಕಿದು ಜ್ಞಾನದ ಜಾಲ.